ಯುವರಾಜ್ ಕುಮಾರ್ ಕುಟುಂಬದಿಂದ ಜೀವ ಬೆದರಿಕೆಯ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿ. ಪದೇ ಪದೇ ಮದುವೆಯನ್ನ ಮುರಿದುಕೊಳ್ಳುವುದಾಗಿ ಹೆದರಿಸ್ತಾ ಇದ್ದ ಯುವ ಮನೆ ಆಸ್ತಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ಶ್ರೀದೇವಿ ರಿಪ್ಲೈ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಹೇಳ್ತಾ ಇರುವಂತಹ ಈ ವಿಚಾರಗಳೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ ಶ್ರೀದೇವಿ ಅವರು ತಮ್ಮ ರಿಪ್ಲೈ ನೋಟಿಸ್ ನಲ್ಲಿ. ಆತನ ತಪ್ಪನ್ನ ಮುಚ್ಕೊಳ್ಳೋಕೆ ವಿನಾಕಾರಣ ನನ್ನ ಮೇಲೆ ಆರೋಪವನ್ನ ಮಾಡ್ತಿದ್ದಾನೆ ಯುವರಾಜ್ ಕುಮಾರ್ ಅಂತ ಹೇಳಿ ಪತ್ನಿ ಶ್ರೀದೇವಿ ರಿಪ್ಲೈ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಬೆಳವಣಿಗೆಗೆ ಆ ನಟಿ ಆ ಸಹನಟಿಯೇ ಕಾರಣ ಅಂತ ಹೇಳಿ ಶ್ರೀದೇವಿ ಆರೋಪವನ್ನ ಮಾಡಿದ್ದಾರೆ. ಕುಟುಂಬದ ಗೌರವವನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ನಾನು ಇಷ್ಟು ದಿನ ಸೈಲೆಂಟ್ ಆಗಿದ್ದೆ. ಈಗ ಲೀಗಲ್ ನೋಟಿಸ್ ನ ಕಳುಹಿಸಿದ್ದಾರೆ ಯುವ, ಅದಕ್ಕಿಷ್ಟು ಉತ್ತರವನ್ನ ಕೊಡಬೇಕಾಗಿ ಬಂದಿದೆ ಅಂತ ಹೇಳಿ ತಮ್ಮ ಆ ರಿಪ್ಲೈ ನೋಟಿಸ್ ಏನಿದೆ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಶ್ರೀದೇವಿ ಅವರು. ಒಟ್ಟಾರೆಯಾಗಿ ಗಂಭೀರವಾದಂತಹ ಆರೋಪ ಶ್ರೀದೇವಿಯವರು ಪತಿ ಯುವರಾಜ್ ಕುಮಾರ್ ಅವರ ವಿರುದ್ಧ ಮಾಡಿರೋದು. ಇದ್ಯಾವುದೂ ಕೂಡ ಯಾವುದೋ ಮೂಲ, ಬಲ್ಲ ಮೂಲ, ಆಪ್ತ ಮೂಲ ಅಥವಾ ಶ್ರೀದೇವಿಯವರ ಆಪ್ತ ಮೂಲ ಖಂಡಿತ ಅಲ್ಲ. ಅವ್ರು ಯಾರೂ ಹೇಳಿರುವುದಲ್ಲ, ಖುದ್ದು ಶ್ರೀದೇವಿಯವರು ಕೊಟ್ಟಿರುವಂತಹ ರಿಪ್ಲೈ ನೋಟಿಸ್ ನಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರಗಳು. ಅದನ್ನ ಮತ್ತೊಮ್ಮೆ ಸ್ಕ್ರೀನ್ ತೆಗೆದುಕೊಳ್ಳೋಣ. ಆಕೆ ಶ್ರೀದೇವಿ ಅವರು ಕೊಟ್ಟಂತಹ ರಿಪ್ಲೈ ನೋಟಿಸ್ ಅದರಲ್ಲಿ ಆಕೆ ಉಲ್ಲೇಖ ಮಾಡಿರುವಂತಹ ವಿಚಾರಗಳು. ತಮ್ಮ ಪತಿಯ ವಿರುದ್ಧ ಇಷ್ಟೂ ಆರೋಪಗಳನ್ನ ಮಾಡಿರೋದು ಖುದ್ದು ಶ್ರೀದೇವಿ ಅವರು. ಯಾವಾಗ ಏಪ್ರಿಲ್ 19ನೇ ತಾರೀಕು ತಮಗೆ ಲೀಗಲ್ ನೋಟಿಸ್ ನ ಯುವರಾಜ್ ಕುಮಾರ್ ಅವರು ಕಳುಹಿಸಿದಾಗ ಅದಕ್ಕುತ್ತರವಾಗಿ ಕಳೆದ ಮೇ 28ನೇ ತಾರೀಕು ಈ ರಿಪ್ಲೈ ನೋಟಿಸ್ ನ ಕಳುಹಿಸಿದ್ದಾರೆ. ಲೀಗಲ್ ನೋಟಿಸ್ ನಲ್ಲಿ ಯುವರಾಜ್ ಕುಮಾರ್ ತಮ್ಮ ವಿರುದ್ಧ ಮಾಡಿದ ಎಲ್ಲಾ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ ಯುವರಾಜ್ ಕುಮಾರ್ ಅವರ ವಿರುದ್ಧ ಸಹ ನಟಿಯ ಜೊತೆ ಅಫೇರ್ ಹೊಂದಿರುವಂತಹ ಆರೋಪವನ್ನ, ಜೊತೆಗೆ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಕೆ ನನ್ನ ವಿರುದ್ಧ ಈ ಎಲ್ಲ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರವಾದಂತಹ ಅಲಿಗೇಷನ್ ಮಾಡಿದ್ದಾರೆ ಶ್ರೀದೇವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.